ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ 160 ಕೋಟಿ ರೂಪಾಯಿ ಮೌಲ್ಯದ ಬಿಡಿಎ ಜಾಗವನ್ನ ಕಬಳಿಕೆ ಮಾಡಲಾಗಿದೆ. ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್. ಬೆಂಗಳೂರಿನ ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತನಿಖೆ ಕೂಡ ಆಗ್ತಾ ಇದೆ. ಡಿವೈಎಸ್ಪಿ ಹನುಮಂತರಾಯ ಇವರು ಕೊಟ್ಟಿರುವಂತಹ ದೂರು. ಬೆಂಗಳೂರು ದಕ್ಷಿಣದ ಉತ್ತರಹಳ್ಳಿಯ ಕೊತ್ತನೂರಿನಲ್ಲಿ ಭೂ ಕಬಳಿಕೆ ಆಗಿರುವಂತಹ ಆರೋಪ ಇದೆ. ಸರ್ವೆ ನಂಬರ್ 177/1, ಸರ್ವೆ ನಂಬರ್ 176/1ರ ಬಿಡಿಎ ಸ್ವತ್ತುಗಳು ಮಾರಾಟಕ್ಕಿಟ್ಟಿದ್ದಾರೆ ನಕಲಿ ಮಾಲೀಕರು. ಬಿಡಿಎ ಜಾಗಕ್ಕೆ ನಕಲಿ ಜಿಪಿಎ ಸೃಷ್ಟಿ ಮಾಡಿ ಭೂಗಳ್ಳರು ಈ ರೀತಿಯಾಗಿ ಮಾಡಿದ್ದಾರೆ. ಬಿಡಿಎ ಸ್ವತ್ತನ್ನ ತಮ್ಮದು ಅಂತೇಳಿ ಪರಿಹಾರ ಹಣ ಪಡೆಯೋಕೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಬಗ್ಗೆ ಬಿಡಿಎ ಕಮಿಷನರ್ಗೆ ದೂರನ್ನ ಹರ್ಷವರ್ಧನ್ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಿದ್ರು ಡಿವೈಎಸ್. ಇನ್ನೊಂದು ಕಡೆಯಲ್ಲಿ ಡಿವೈಎಸ್ಪಿ ಹನುಮಂತರಾಯ ತನಿಖೆಯಲ್ಲಿ ಒಂದು ಕಡೆಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರೋದು ಕೂಡ ಗೊತ್ತಾಗಿದೆ. ಆರೋಪಿಗಳ ವಿರುದ್ಧ ದೂರನ್ನ ಡಿವೈಎಸ್ಪಿ ಕೊಟ್ಟಿದ್ರು. ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಶೇಷಾದ್ರಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ ಇದು. ಕಳೆದ 2025 ಆಗಸ್ಟ್ನಲ್ಲಿ ಮಾಧ್ಯಮದಲ್ಲಿ ಬಿಡಿಎ ಆಸ್ತಿಯನ್ನು ನಕಲಿ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಲಕ್ಷ್ಮೀನಾರಾಯಣ್ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಒಂದು ಬಂದಿತ್ತು. ಬಿಡಿಎ ಕ್ರಮ ತಗೊಂಡಿಲ್ಲ ಅಂತ ಒಂದು ಸಾರ್ವಜನಿಕರು ಪ್ರಶ್ನೆ ಎತ್ತಿದ್ರು ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ಅದರ ಬಗ್ಗೆ ನಾವು DSP ಹನುಮಂತರಾಯ ಅವರಿಗೆ ತನಿಖೆಗೆ ಆದೇಶ ಮಾಡಿದ್ವಿ. ಅವರು ಪ್ರಾಥಮಿಕ ವಿಚಾರಣೆ ಕೈಗೊಂಡು ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿನಲ್ಲಿ ಸರ್ವೆ ನಂಬರ್ 176/1 ಮತ್ತು 176/2ನಲ್ಲಿ ಒಂದು 2 ಎಕರೆ 35 ಗುಂಟೆ ಒಂದು ಮತ್ತು 10 ಗುಂಟೆ ಜಮೀನು, ಅದು ಬಿಡಿಎನಲ್ಲಿ 96ರಲ್ಲೇ ನಾವು ಎಲ್ಲ ಫೈನಲ್ ಮುಗಿಸಿ ಪರಿಹಾರವನ್ನು ಕೂಡ ನಾವು ಫಾಲ್ಕನ್ ಅನ್ನೋರು ಮತ್ತು ಅವ್ರ ವೈಫ್ ಮೇರಿಯಮ್ಮನವರಿಗೆ ಕೊಟ್ಟಿದ್ವಿ. ಮೇರಿಯಮ್ಮನವರು ಪರಿಹಾರ ತಗೊಂಡು ಆ ಆಸ್ತಿನ ಬಿಡಿಎ ವಶಕ್ಕೆ ನೀಡಿದ್ರು. ಅದು ಬಿಡಿಎ ವಶದಲ್ಲಿತ್ತು. ಈ ಮಧ್ಯದಲ್ಲಿ ಕೆಲವೊಂದು ವ್ಯಕ್ತಿಗಳು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ದೂರು ದಾಖಲಾಗಿದೆ ಶೇಷಾದ್ರಿಪುರ ಠಾಣೆಯಲ್ಲಿ. ಪ್ರಕರಣದ ತನಿಖೆ ಹೇಗೆ ಸಾಗ್ತಾ ಇದೆ? ಸಂಪತ್, ಈಗ ಬೆಂಗಳೂರಿನಲ್ಲಿ ಏನಾಗಿದೆ ಅಂದ್ರೆ ಖಾಲಿ ಜಾಗ ಕಂಡ್ರೆ ಸಾಕು ಅದಕ್ಕೂ ತಾವು ಕೂಡ ಮಾಲೀಕರಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲಿ ಈಗ ಬಿಡಿಎಗೆ ಸೇರಿದಂತಹ ಒಂದು ಸ್ವತ್ತನ್ನು ತಮ್ಮ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇವರು ತಮ್ಮದೇ ಇದಕ್ಕೆ ನಾವೇ ವಾರಸುದಾರ ಅಂತ ಹೇಳಿ ಕ್ರಯ ಪತ್ರವನ್ನು ಕೂಡ ಮಾಡಿ ಮಾರಾಟ ಮಾಡಿರುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀನಾರಾಯಣ್, ಮಾರುತಿ ಸೇರಿದಂತೆ 5 ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಈಗ ಡಿವೈಎಸ್ಪಿ ಹನುಮಂತರಾಯ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ಒಂದು 10 ಗುಂಟೆ ಜಾಗ ಏನಿದೆ ಇದಕ್ಕೆ ಈ ಮೂಲ ವಾರಸುದಾರ ಇರ್ತಾರೆ. ಅವರ ಒಂದು ಪತಿ ಮರಣ ಹೊಂದಿದ ನಂತರ ಅದನ್ನ ಏನೋ ಒಂದು ಬಿಡಿಎ ಕೂಡ ಅಕ್ವೇರ್ ಮಾಡ್ಕೊಂಡು ಅದಕ್ಕೆ ಪರಿಹಾರ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಆದ್ರೆ ಆ ಪರಿಹಾರ ಹಣವನ್ನ ತೆಗೆದುಕೊಂಡ ನಂತರ ಅವರು ಸುಮ್ಮನಿದ್ರೆ ಅವರ ಬಳಿ ಹೋಗಿ ಇವರು ಈ ಜಾಗಕ್ಕೆ ನಾವು ಮಾಲೀಕರಂತ ಹೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. 5 ಜನ ಸೇರಿ ಬೇರೆ ಒಬ್ಬ ವ್ಯಕ್ತಿಗೂ ಕೂಡ ಮಾರಾಟ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆಗ ಈ ಬಿಡಿಎ ಅಧಿಕಾರಿಗಳಿಗೆ ಕೂಡ ಗಮನಕ್ಕೆ ಬರುತ್ತೆ. ತನಿಖೆಯ ಸಂದರ್ಭದಲ್ಲಿ ಈ ನಕಲಿ ದಾಖಲೆಗಳಂತ ಹೇಳಿ ಕೂಡ ಗೊತ್ತಾಗಿರುತ್ತೆ. ಈಗಾಗಲೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ 5 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಲಕ್ಷ್ಮೀನಾರಾಯಣ್ ಕೂಡ ಈ ಹಿಂದೆ ತಮಗೆ ಒಂದು CL7 ಎನ್ನುವಂತಹ ಒಂದು ಬಾರ್ಗೆ ಅಕೌಂಟ್ ಹಣವನ್ನು ಕೊಡಬೇಕು, ಆಗಷ್ಟೇ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ಅಬಕಾರಿ ಇಲಾಖೆ ಅಧಿಕಾರಿಗಳು ತಮಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಿ ಒಂದು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಕೂಡ ಅಧಿಕಾರಿಗಳನ್ನ ಟ್ರ್ಯಾಪ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈಗ ಈ ವ್ಯಕ್ತಿಯ ವಿರುದ್ಧ ಕೂಡ ಈಗ ದೂರು ದಾಖಲಾಗಿರುವಂತದ್ದು ಅಂದ್ರೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವಂತಹ ಆರೋಪ ಕೂಡ ಈತನ ಮೇಲೆ ಇರುವಂತದ್ದು. ಸದ್ಯ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಕಾದ್ ನೋಡ್ಬೇಕಾಗಿರೋದು. ಬಿಡಿ ಅಧಿಕಾರಿಗಳೇನಾದ್ರೂ ಇದರಲ್ಲಿ ಹಿಂದೆ ಇದ್ದವ್ರು ಏನಾದ್ರು ಶಾಮೀಲಾಗಿದ್ದಾರಾ, ಇದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಸದ್ಯ ತಿಳಿದು ಬರ್ಬೇಕು. ಯಾಕಂದ್ರೆ ಕ್ರಯ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ ಅಂದ್ರೆ ರಿಜಿಸ್ಟರ್ ಆಫೀಸ್ ನಲ್ಲಿ ಯಾವ ಅಧಿಕಾರಿಗಳನ್ನ ಇವರು ಕೈಗಾಕೊಂಡಿದ್ರು, ಯಾವ ರೀತಿಯಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆ ಸಂದರ್ಭದಲ್ಲಿ ತಿಳಿದು ಬರ್ಬೇಕಾಗಿರುವಂತಹ ಸಂಪತ್ತು. ಥ್ಯಾಂಕ್ ಯು ವೆಂಕಟೇಶ್, ತಮ್ಮ ಡೀಟೇಲ್ಸ್ಗಾಗಿ.